ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್ ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್ ಹೊಸ ಹೊಸ ಐಡಿಯಾ ಹೊಸ ಹೊಸ ಡ್ರೀಮ್ಸ್ ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್ ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್ ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್ ನಂಗೇನ್ ಬೇಕು ಮಾಹಿತಿ ಇನ್ನೇನ್ ಬೇಕು ಐಡಿಯಾಸ್ ಅದಕ್ಕೇನ್ ಬೇಕು ವೇದಿಕೆ so come and put your hands up sing with me now ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್ ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ ಶ್ರೀಜಾ. ಹಲೋ, ನಾನ್ ರೇಣುಕಾ. ಮೈಸೂರಿನ ಕಿಶೋರಿ ಕ್ಲಬ್ಗಳಿಗೆ ನಾನಂತೂ ಪರಿಚಯ ಇದ್ದೇ ಇರ್ತೀನಿ ಅಲ್ವಾ? ಹಾಗೆ ನಾನು ಕಲಬುರ್ಗಿ ಕಿಶೋರಿ ಕ್ಲಬ್ಗಳಿಗೆ ಖಂಡಿತ ಪರಿಚಯ ಇರ್ತೀನಿ ತಾನೆ. ನಮ್ಮ ಮೈಸೂರಲ್ಲಿ ಮುಂದಿನ ತಿಂಗಳಲ್ಲಿ ಬರೋ ದಸರಾ ಸಂಭ್ರಮ ಸ್ಟಾರ್ಟ್ ಆಗೋಗಿದೆ ಗೊತ್ತಾ? ಹೌದಾ? ಆನೆಗಳು ಪೇಟೆ ಬೀದಿಗಳಲ್ಲಿ ನಡೆದಾಡಿ ಬಾರ ಹೊರ ತಾಲೀಮ್ ಮಾಡ್ತಾ ಇವೆ. ಲೈಟಿಂಗ್ ಕಮಿಟಿ, ಫಲಪುಷ್ಪ ಪ್ರದರ್ಶನ, ಎಕ್ಸಿಬಿಷನ್ ಎಲ್ಲ ರೆಡಿ ಆಗ್ತಿದೆ ಗೊತ್ತಾ? ವಾವ್ ಶ್ರೀಜಾ ಅಕ್ಕ, ಸಾಧ್ಯ ಆದವರೆಲ್ಲ ಮೈಸೂರಿಗೆ ಬರಲೇಬೇಕು ಅನ್ನೋಗೆ ಹೇಳ್ಬಿಟ್ಟಿಯಲ್ಲ. ಹೌದು, ಮತ್ತೆ ನಮ್ಮೂರ್ಗೆ ನಾನು ಕರಿಬೇಕು ಅನಿಸ್ತಿದೆ. ನಮ್ಮಲ್ಲಿ ಎಲ್ಲರ ಮನಸ್ಸಿನ ಆಸೆ, ಅಗತ್ಯ, ನೋವು ಕೇಳೋದಕ್ಕೆ ಅಂತಾನೆ ಮಹಾನ್ ಶಕ್ತಿಶಾಲಿ ಸೂಫೀಸ್ ಅಂತ ಖ್ವಾಜಾ ಬಂದೆ ನವಾಸಿದ್ದಾರೆ. ನಾವು ಈ ದರ್ಗಕ್ಕೆ ಹೋಗಿ ಕೂತ್ರೆ ಬಿಸಿಲಲ್ಲೂ ತಂಪನ್ಸುತ್ತೆ, ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ. ನಮ್ಮೂರ್ಗೂ ಬನ್ನಿ ಪ್ಲೀಸ್. ಆಹಾ, ನೀನ್ ಹೇಳ್ತಿದ್ರೇನೆ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಸಾಧ್ಯ ಇದ್ದವರೆಲ್ಲ ಬಂದೇ ಬರ್ತೀವಿ. ಶ್ರೀಜಾ ಅಕ್ಕ, ನಾವೇನು ಮರ್ತಿದೀವಿ ಅನಿಸ್ಲಿಲ್ವಾ? ಅಯ್ಯೋ ಹೌದಲ್ಲ. ಎಲ್ರಿಗೂ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಕಿಶೋರಿ ಕ್ಲಬ್ ಕಾರ್ಯಕ್ರಮ ನನ್ ವಾಯ್ಸ್ ನನ್ ಚಾಯ್ಸ್ಗೆ ಸ್ವಾಗತ, ಸುಸ್ವಾಗತ. ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್ ಇದು ನನ್ ವಾಯ್ಸ್ ಇದು ನನ್ ಚಾಯ್ಸ್. ನಿನ್ ಜೊತೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಶ್ರೀಜಾ ಅಕ್ಕ. ನೀನ್ ನಂಗೆ ಒಳ್ಳೆ ಫ್ರೆಂಡು. ಹೌದು ರೇಣುಕಾ, ನಂಗೂನು ನೀನು ಒಳ್ಳೆ ಫ್ರೆಂಡೇ. ಮೂರ್ ಕಡೆಯಿಂದ ಕಿಶೋರಿಯರು ಬರ್ತಿರೋ ಹಾಗಿದ್ಯಲ್ಲ, ನೋಡಲಿ. ಓ ಹೌದು ಕಣಕ್ಕ, ಇವರು ನಮ್ಮ ಚೇಂಗ್ಟ ಹೊನ್ನ ಕಿರಣಗಿ ಊರ್ನವ್ರು. ಬನ್ನಿ ಬನ್ನಿ ಮಾತಾಡಿ. ನೀನ್ ಪರಿಚಯ ಮಾಡ್ಕೋತೀಯ? ನನ್ನ ಹೆಸರು ಶರಣಮ್ಮ, ಗೌರ್ಮೆಂಟ್ ಹೈಸ್ಕೂಲ್ ಚೆಂಗ್ಟ, 10th ರೀ. ಅನ್ನಪೂರ್ಣ, ಗೌರ್ಮೆಂಟ್ ಹೈಸ್ಕೂಲ್ ಚೆಂಗ್ಟ, 10th ಕ್ಲಾಸ್. ನನ್ನ ಹೆಸರು ಸೌಮ್ಯದಾರ್, ಸರ್ಕಾರಿ ಪ್ರೌಢಶಾಲೆ ಹೊನ್ನಕಿರಣಿಗಿರಿ, 9ನೇ ಕ್ಲಾಸ್. ಮೈತ್ರಿ ರೀ, ಸರ್ಕಾರಿ ಪ್ರೌಢಶಾಲೆ ಹೊನ್ನಕಿರಣಿಗಿರಿ, 9ನೇ ತರಗತಿ ರೀ. ನಿಮ್ಗೆ ಫ್ರೆಂಡ್ಸ್ ಇದ್ದಾರ? ಹೌದು ಇದಾರ. ಹ್ಞೂ ರೀ ಇದಾರ. ಹಾ ರೀ ಇದಾರ. ಎಷ್ಟ್ ಜನ ಇದ್ದಾರೆ? 8. ಒಂದ್ 10-11 ಜನ ಅದಾರ. ನಮಗೆ 8 ಜನ, ಒಂದ್ 15 ಜಾಸ್ತಿ ಜನರೇ ಇದಾರ. ನಿಮ್ ಪ್ರಕಾರ ಫ್ರೆಂಡ್ಸ್ ಇರ್ಬೇಕಾ? ಹಾ ರೀ, ಇರ್ಬೇಕನ್ಸುತ್ತೆ. ಹಾ ರೀ ಇರ್ಬೇಕನ್ಸ್ತದ. ಯಾಕೆ? ಫ್ರೆಂಡ್ಸ್ ಇದ್ರೆ ನಾವ್ ಏನ್ರ ಹಂಚ್ಕೊಳ್ಬೋದು. ಸರ್ಸ್ ಅದು ಹೇಳಕ್ ಸ್ವಲ್ಪ ನಾಚಿಕೆ ಬರುತ್ತಲ್ಲ, ಅದಕ್ಕಾಗಿ ಫ್ರೆಂಡ್ಸ್ ಗಳಿಗೆ ಹೇಳಿದರೆ ಅವರು ಹೇಳ್ತಾರ. ಈಗ ಮನೆಗ್ ತಂದೆ ತಾಯಿ ಹತ್ರ ಹೇಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹಂಚ್ಕೋಬಹುದು. ಈಗ ಒಬ್ಬರೇ ಇದ್ರಿ, ಹಿಂಗ್ ಮನ್ಸಿಗೆ ಬೇಜಾರ್ ಅನಸ್ತದ. ಫ್ರೆಂಡ್ಸ್ ಕೂಡ ಇದ್ರ ಸ್ವಲ್ಪ ಮೂಡ್ ಫ್ರೆಶ್ ಆಗ್ತದ್ರಿ. ನಮಗ್ ಬೇಜಾರದ ಆದ್ರಿ ಒಬ್ಬರೇ ಕೊಡ್ಬೇಕಾತ. ಫ್ರೆಂಡ್ಸ್ ಕೂಡ ಇದ್ರ ಅವ್ರ ಮಾತಾಡ್ಸ್ಕೊತ ಕಾಮಿಡಿ ಮಾಡ್ಕೊತ ಅದು ಇದು ಅಂಬ ಸ್ವಲ್ಪ ಮನೆಗಿನ ಏನ್ರ ಪ್ರಾಬ್ಲಮ್ ಇದ್ರ ಬಿ ನೆಂಪ್ ಹೋಗ್ತದ್ರಿ ಫ್ರೆಂಡ್ಸ್ ಕೂಡ ಇದ್ರಿ. ಅದಕ್ಕೆ ಹೇಗಂದ್ರ ನಾವ್ ಡಲ್ಲಾ ಕುಂತಿರ್ತೀವ್ರಿ, ಅವಾಗ ಅವ್ರ ಬಂದ್ ನಗಸ್ತಾರ, ಅದ್ ಮಾಡ್ತಾರ. ಮತ್ತ ಮನೆಗೆ ಏನು ಪ್ರಾಬ್ಲಮ್ ಆದರೆ ಒಬ್ಬಕ್ಕೆ ಇದ್ದರೆ ಫುಲ್ ಸ್ಯಾಡ್ ಅನಿಸ್ತೆ. ಮತ್ತ ಫ್ರೆಂಡ್ ಜೊತೆ ಇದ್ರೆ ಸ್ವಲ್ಪ ಫ್ರೆಶ್ ಅನಿಸ್ತೆ ಮೈಂಡ್. ಕಷ್ಟ ಕಾಲದಾಗ ಹಿಂಗ ಅನ್ಕರ, ನಮ್ಮಲ್ಲಿ ಏನಾದ್ರು ಮನ್ಯಾಗ ಸಮಸ್ಯೆ ಇದ್ರಿಂದ ದುಡ್ಡು ಕೊಡ್ಲಿಲ್ಲ ಅಂದ್ರ ಅವ್ರ ಒಂದ್ ಅಚ್ಚನ ಅವ್ರ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡಿ ನಮ್ಗ್ ಒಟ್ ನಮ್ ಕಷ್ಟ ಕಾಲದಾಗ ಕೈ ಹಿಡಿತಾರಿ. ಯಾಕಂದ್ರಿ ಅವ್ರದೇನ್ರೆ ಪ್ರಾಬ್ಲಮ್ ಇತ್ತಂದ್ರ ನಮ್ ಹತ್ರ ಹೇಳ್ಕೊತಾರಿ, ನಮ್ದೇನ್ರೆ ಪ್ರಾಬ್ಲಮ್ ಇತ್ತಂದ್ರ ಅವ್ರ ಹತ್ರ ಹೇಳ್ಕೊತೀವ್ರಿ. ಈಗಿನ ನಮ್ ಮಮ್ಮಿ ನಮ್ ಪಪ್ಪ ಅವ್ರ ಹತ್ರ ಏನ್ರ ನಾವ್ ಹೇಳಲ್ದಪ್ಪೆ ಇರಲ್ದ್ರು ಬಿ ಫ್ರೆಂಡ್ಸ್ ಹತ್ರ ಹೇಳ್ಬೇಕಂತ ಅನಿಸ್ತದ್ರಿ. ಹಾಗಾಗಿ ನಮ್ಗ್ ಫ್ರೆಂಡ್ಸ್ ಇರ್ಬೇಕು ಅನಿಸ್ತೈತಿ.
ಇದನ್ನು ಒಬ್ರೇ ಮಾಡಕ್ಕಾಗಲ್ಲ, ಆದರೆ ಫ್ರೆಂಡ್ಸ್ ಇದ್ರೆ ಮಾಡಬಹುದು ಅನ್ಸೋ ತರ ವಿಷಯವಿದೆಯಾ? ನನಗ ಅದಾರಿ. ನಾ ಈ ಸ್ಕೂಲ್ ಒಳಗೆಲ್ಲ ಆಟಗಳು ಇರ್ತಾವಿಲ್ರಿ, ನಾವು ತಾಲೂಕಾ ಮಟ್ಟ ಅಲ್ಲಿ ಹೋದಾಗ ಅಂತ ನನಗ್ ಈ ಫ್ರೆಂಡ್ಸ್ ಇರೋದಿತ್ತು, ನಾ ಬರ್ತಿದ್ದ. ಏನೋ ಒಂದು ಶಕ್ತಿ ಇರ್ತದ್ರಿ ಫ್ರೆಂಡ್ಸ್ ಬಲ್ರಿ. ಈಗ ಮ್ಯಾಕ್ಸ್ ದೇ ಎಕ್ಸಾಂಪಲ್ ತೋತೇರಿ, ಈಗ ಒಂದ್ ಲೆಕ್ಕ ಬಂದಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಡ್ತೇವಿ. ಫ್ರೆಂಡ್ಸ್ ಎಲ್ಲ ಬರ್ತದ್ ಮಾಡಂದ್ ಫೋರ್ಸ್ ಹಾಕೋರ್ ಅಲ್ಲಿ ಫ್ರೆಂಡ್ಸ್ ಹಿಂಗ್ ಎಲ್ಲರೂ ಮಾಡ್ಲತ್ರ ಕಾಂಪಿಟೇಷನ್ ಮಾಡ್ರು ಬರ್ತದ್ರಿ ಮೇಡಮ್. ಹಿಂಗ್ ಒಬ್ಬರೇ ಕುಂತರ್ ಬರಲ್ಲ ಯದಪ್ಪ ಏನ್ ಬೋರು ಅಂತ ಅನಸ್ತದ್ರಿ. ಹಾಗಾಗಿ ಫ್ರೆಂಡ್ಸ್ ಇರ್ಬೇಕಂತ ಅನಸ್ತದ. ನೀವು ಒಂದ್ ವೇಳೆ ಫ್ರೆಂಡ್ಸ್ ನಿಂದ ಏನ್ ಉಪಯೋಗ ಎಂದು ಕೇಳಿದರೆ ಏನ್ ಹೇಳ್ತೀರಾ? ನಾವೇನ್ರ ವೀಕ್ ಆಗಿ ಕುಂತಾಗ ಅವ್ರು ನಮಗ್ ಧೈರ್ಯ ಹೇಳ್ತಿರ್ತಾರಿ. ಫ್ರೆಂಡ್ಸ್ ಗಳು ಹೆಲ್ಪ್ ಮಾಡಲ್ದೆ ಮಾಡ್ದಂತ ಅಂಬದ್ ಅದೊಂದು ಉಪಯೋಗ ಅನಿಸ್ತದೆ. ಮತ್ತಂತ್ರ ನಾವ್ ಏನ್ರ ಮಾಡ್ಲಿಕ್ ಆಗಲ್ಲ ಅಂತ ಕುಂತಾಗ ಅವ್ರ ಬಂದ್ ನೀ ಮಾಡು ಅಂತ ಹೇಳ್ಕೊಡ್ತಾರ. ಖುಷಿಯಾಗಿ ಇರಂಗ್ ನೋಡ್ತಾರಿ. ನಾವ್ ಎಷ್ಟೇ ದುಃಖದಾಗ ಇದ್ರೂನು ಅವ್ರ ನಮಗ್ ನಗಸ್ತಾರಿ. ನಾವು ಮನ್ಯಾಗ ಕಷ್ಟ ಇದ್ರೂನು ಒಂದ್ ಜನ ಸಾಲಿ ಬಂದೇವ್ ಅಂದ್ರಿ ಆ ಮನ್ಯಾಗಿನ್ ದುಃಖ ಎಲ್ಲಾ ಸಾಲೆ ಬಂದ್ ಕಳಿತೀವ್ರಿ. ನಿನ್ ಪ್ರಕಾರ ಒಳ್ಳೆ ಫ್ರೆಂಡ್ಸ್ ಅಂದರೆ ಹೇಗಿರಬೇಕು? ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಈಗ ಒಂದು ಸಿಸ್ಟರ್ ಬ್ರದರ್ ಸಿಸ್ಟರ್ಸ್ ಹೆಂಗಿರ್ತಾರ ನೋಡ್ರಿ, ಹಂಗಿರ್ಬೇಕು. ಒಳ್ಳೆ ಫ್ರೆಂಡ್ಸ್ ಅಂದ್ರೆ ನಮ್ ಕಷ್ಟನು ಕೇಳ್ಬೇಕ್ರಿ, ಅವ್ರ ಕಷ್ಟನು ಕೇಳ್ತೀವ್ರಿ. ಬಟ್ ಒಬ್ರದೊಬ್ರು ಮೋಸ ಮಾಡ್ಬಾರ್ದ್ರಿ. ಹಿಂಗಿಲ್ ನಾವ್ ಹಿಂಗ್ 4 ಜನ ಫ್ರೆಂಡ್ಸ್ ಇದ್ವಿ ಅಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಹಿಂಗ್ರಿ ಚಾಡಿ ಹೇಳೋದಾಗ್ಲಿ, ಇವ್ರ ಬಗ್ಗೆ ಅವ್ರ ಬಗ್ಗೆ ಚಾಡಿ ಹೇಳೋದಾಗ್ಲಿ ಅದೆಲ್ಲ ಆಗ್ಬಾರ್ದು. ಎಲ್ಲೇ ಇದ್ರೂನು ನಾವು ಇಬ್ರು ಒಂದೇ ಅಂತ ಹೇಳ್ಕಸಂದ್ರ ಇರ್ಬೇಕ್ರಿ. ಕಿಶೋರಿಯರ್ಗಂತೂ ಒಂದ್ ಮಜ್ವಾದ ವಿಷಯ ಕೇಳ್ಸೋ ಸಮಯ ಇದು. ಹಂಗಿದ್ರೆ ಕೇಳೇ ಬಿಡೋಣವಾ? ಬನ್ನಿ ಬನ್ನಿ. ಫಸ್ಟು ಇದನ್ನು ಔಷಧಿ ಅಂತ ಕುಡಿದ್ರಂತೆ, ಆಮೇಲೆ ಇದನ್ನು ಭಕ್ತಿಯಿಂದ ಪೂಜೆ ಟೈಮಲ್ಲಿ ಕುಡಿದ್ರಂತೆ, ಆಮೇಲೆ ಇದು ಕುಡಿಯೋಕ್ಕೆ ಚೆನ್ನಾಗಿದೆ ಅಂತ ಇದಕ್ಕೆ ಅಂತಾನೆ ಅಂಗಡಿಗಳನ್ನಿಟ್ಟು ಬೇಕು ಅಂದಾಗೆಲ್ಲ ಅಲ್ಲೋಗಿ ಕುಡಿದ್ರಂತೆ. ಏನು ಕುಡಿದ್ರು, ಯಾರು ಕುಡಿದ್ರು ಅಂತ ಫಸ್ಟ್ ಹೇಳಿ ನಿಮ್ದೊಳ್ಳೆ ಕತೆ ಅಂದ್ರ ನೀವಂಗೆ ಕೇಳಲಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಇದು ಅದೆಷ್ಟೋ ಶತಮಾನಗಳ ಹಿಂದೆ ಅರೇಬಿಯಾ ದೇಶದ ಜನ ಕಾಫಿ ಕುಡಿತಿದ್ದ ರೀತಿ. ಕಾಫಿ ಅಲ್ಲಿಂದ ಬೇರೆ ದೇಶಗಳಿಗೆ ಹೋಗ್ತಾ ಇದೆ ಅನ್ನಿಸ್ದಾಗ ಅವ್ರಿಗೆ ಏನು ಅನ್ನಿಸ್ತೋ, ಇನ್ಮೇಲೆ ಯಾರು ನಮ್ಮ ದೇಶದಿಂದ ಕಾಫಿ ಬೀಜ ತಗೊಂಡು ಹೋಗೋ ಹಾಗಿಲ್ಲ ಅಂತ ರೂಲ್ ಮಾಡಿಬಿಟ್ರಂತೆ. ಇದೇ ಟೈಮಲ್ಲಿ ನಮ್ಮ ದೇಶದಿಂದ ಮೆಕ್ಕಾಗೆ, ಅದೇ ಮೆಕ್ಕಾ ಅಂದರೆ ಇಸ್ಲಾಂ ಮತದ ಅತ್ಯಂತ ಪವಿತ್ರ ಸ್ಥಳ ಗೊತ್ತು ಅಂದ್ರ ಸೂಪರ್ ಬಿಡಿ ನೀವು. ಮೆಕ್ಕಾಗೆ ಹೋಗಿದ್ದ ನಮ್ಮ ಕರ್ನಾಟಕದ ಬಾಬಾ ಬುಡನ್ ಅನ್ನೋರು ಒಂದು 6 ಕಾಫಿ ಬೀಜ ಜೋಬಲ್ಲಿ ಹಾಕ್ಕೊಂಡು ಅಲ್ಲಿನವರ ಕಣ್ಣು ತಪ್ಪಿಸಿ ಬಂದೇ ಬಿಟ್ಟು ಬಾಬಾ ಬುಡನ್ಗಿರಿ ಗುಡ್ಡದಲ್ಲಿ ಬೆಳೆಸಿದ್ರಂತೆ. ನಮ್ಮ ದೇಶಕ್ಕೆ ಕಾಫಿ ಬಂದಿದ್ದು ಹಿಂಗಂತೆ. ಹೆಂಗೆ ನಮ್ಮ ಕರ್ನಾಟಕ, ಹೆಂಗೆ ನಮ್ಮ ಬಾಬಾ ಬುಡನ್ ಸಾಹೇಬ್ರು. ನೆಕ್ಸ್ಟ್ ಟೈಮ್ ಕಾಫಿ ಕುಡಿಬೇಕಾದ್ರೆ ನೆನೆಸ್ಕೊಳ್ಳಿ ಪ್ಲೀಸ್. ಅಲ್ಲ, ಕಿಶೋರಿ ಕ್ಲಬ್ 4 ಜಿಲ್ಲೆಗಳಲ್ಲಿ ನಡೀತಾ ಇದೆಯಲ್ಲ, ಇದ್ರಿಂದ ಏನ್ ಉಪಯೋಗ ಅಂತ ನನಗ್ ಪರಿಚಯ ಇರೋರೊಬ್ರು ಕೇಳ್ತಿದ್ರು. ಹೌದಾ? ಮತ್ತೆ ಕಿಶೋರಿ ಹೆಣ್ಮಕ್ಳು ಮಾತಾಡಿದ್ನ ಕೇಳಿ ಆಮೇಲೆ ಡೌಟ್ ಏನಾದ್ರು ಇದ್ರೆ ನಾನ್ ವಿವರವಾಗಿ ಹೇಳ್ತೀನಿ ಅಂತಂದೆ. ಅದೇ ಮತ್ತೆ ನೀನು ಹಾಗೆ ಹೇಳೋದಕ್ಕೂ ಮೈಸೂರು ಕಡೆಯಿಂದ ಕಿಶೋರಿಯರ್ ಬರ್ತಿರೋದಕ್ಕೂ ಸರಿ ಹೋಗಿದೆ. ಬನ್ನಿ ಮಾತಾಡಿ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಖುಷಿ ಚಂದ್ರಶೇಖರ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಎ ಸೆಕ್ಷನ್. ನಾನು ಜಿಜಿಜೆಸಿ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕೀರ್ತನಾ ಎಸ್ ಅಂತ. ಸರ್ಕಾರಿ ಪ್ರೌಢಶಾಲೆ ಹಾರೋಳಿಯಿಂದ ನಾನು ಮಾತಾಡ್ತಾ ಇರೋದು. ನೀವು ಕಿಶೋರಿ ಕ್ಲಬ್ ಅಲ್ಲಿ ಇದ್ದೀರಾ? ಹಾ, ಇದ್ದೀನಿ. ನಮ್ಮ ಶಾಲೆಯಲ್ಲೂ ಕೂಡ ಕಿಶೋರಿ ಕ್ಲಬ್ ಇದೆ. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತ್ರಿ ಅಂತ ಹಂಚ್ಕೋಬಹುದಾ? ಕಿಶೋರಿ ಕ್ಲಬ್ ಅಂತಂದ್ರೆ ಹುಡುಗಿರಿಗೆ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಹುಡುಗಿರು ಹದಿಹರೆಯದ ವಯಸ್ಸಿಗೆ ಬಂದಾಗ ಅವ್ರು ಯಾವ ತರ ಇರಬೇಕು, ಮತ್ತೆ ಅವ್ರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗೋ ಬದಲಾವಣೆಗಳು ಯಾವ್ಯಾವು ಅನ್ನೋದನ್ನ ನಮಗೆ ಕಿಶೋರಿ ಕ್ಲಬ್ ಅಲ್ಲಿ ಪ್ರೊಜೆಕ್ಟರ್ ಮೂಲಕ ನಮ್ಗೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಇದೇ ಕಿಶೋರಿ ಕ್ಲಬ್. ನಮ್ಮ ಪುರುಷ ಪ್ರಧಾನ ಸಮಾಜದ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತೆ ನಾವು ಮುಂದೆ ಏನೇನು ವಿದ್ಯಾಭ್ಯಾಸ ಮಾಡ್ಬೇಕು, ನಾವು ಮುಂದೆ ಓದ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅದಕ್ಕೆಲ್ಲ ತಡೆಗಟ್ಟದೆ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಮೀಡಿಯಂ ಮಾರ್ಕೆಟ್ ಆಗಿರ್ಬೋದು, ಮತ್ತೆ ಮಾನಸಿಕವಾಗಿ ಹುಡುಗಿರಲ್ಲಿ ಏನ್ ಬದಲಾವಣೆ ಆಗುತ್ತೆ, ದೈಹಿಕವಾಗಿ ಏನ್ ಬದಲಾವಣೆ ಆಗಿರುತ್ತೆ, ಮತ್ತೆ ಹುಡುಗಿರು ಯಾವ ಟೈಮಲ್ಲಿ ಯಾವ ತರ ಇರಬೇಕು ಅನ್ನೋದನ್ನ ನಮ್ಗೆ ತೋರಿಸಿದ್ದಾರೆ.
ನೀನ್ ಕಲ್ತ್ಕೊಂಡಿದ್ರಲ್ಲಿ ನಿನಗೆ ತುಂಬಾ ಇಷ್ಟ ಆಗಿದ್ ಯಾವುದು, ಅದ್ರ ಬಗ್ಗೆ ಹೇಳ್ತೀಯಾ? ಕಿಶೋರಿ ಕ್ಲಬ್ಬೇ ನಮಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ತೊಂದರೆಗಳನ್ನು ನಮ್ಮ ಟೀಚರ್ಸ್ ಹತ್ರ ಹೇಳ್ಕೊಂಡಾಗ ಅವರು ನಮಗೆ ಒಂದು ಸೊಲ್ಯೂಷನನ್ನು ಕೊಡ್ತಾ ಇರ್ತಾರೆ. ಅದರಿಂದ ಕಿಶೋರಿ ಕ್ಲಬ್ ಇಷ್ಟ. ಅದರಲ್ಲಿ ನನಗೆ ಇಷ್ಟ ಆಗಿದ್ದ ಪಾಯಿಂಟ್ ಅಂತಂದರೆ ಮಾರ್ಕೆಟಿಂಗ್ದು. ಅದರಲ್ಲಿ ನಮ್ಮನ್ನು ಯಾಕೆ ಆ ಥರ ತೊಡಗಿಸ್ಕೊತಾರೆ ಅನ್ನೋದು ನನಗೊಂದು ಇದಿದೆ. ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪುರುಷ ಪ್ರಧಾನತೆ ಮ್ಯಾಮ್. ಅದನ್ನು ನಾವು ಹೋಗ್ಲಾಡಿಸ್ಬೇಕು. ಆಮೇಲೆ ಮೂಢನಂಬಿಕೆ ಬಗ್ಗೆ ನಂಗೆ ತುಂಬ ಇಷ್ಟ ಆಗಿದ್ದು. ಯಾಕೆಂದರೆ ಪುರುಷ ಪ್ರಧಾನತೆ ಅಂದರೆ ನಮ್ಮ ಅಣ್ಣ ತಮ್ಮಂದಿರು ಇರ್ತಾರೆ. ನಾವು ಸಂಜೆ ಆಯಿತು ಅಂದರೆ ನಮ್ಮ ಮನೆಯಿಂದ ಆಚೆನೇ ಬಿಡಲ್ಲ. ಆಮೇಲೆ ಶರ್ಟು ಪ್ಯಾಂಟು ಅವೆಲ್ಲ ಹಾಕೊಳ್ಳೋಕ್ಕೂ ಬಿಡಲ್ಲ. ಆಮೇಲೆ ಅವ್ರು ಎಷ್ಟು ಓದಿದ್ರು ಓಡಿಸ್ತಾರೆ. ಆದರೆ ನಾವು ಓದಬೇಕು, 10th ಆದಮೇಲೆ ಓದಬೇಕು ಅನ್ನೋ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ. ಅದಾದಮೇಲೆ ಮೂಢನಂಬಿಕೆ ಅಂದರೆ ನಾವು ಹೊರಗಡೆ ಆದಾಗೆಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಮನೆ ಒಳಗಡೆ ಕಾಲು ಇದ್ದಂಗಿಲ್ಲ ಒಂದೊಂದು ಕಡೆ. ದೈಹಿಕವಾಗಿ ಅಂದ್ರೆ ಮೊದಲನೇದಾಗಿ ಹೆಣ್ಮಕ್ಳು ವೃತ್ತಿಮತಿ ಆಗ್ತಾರೆ. 11 ವರ್ಷದಿಂದ 14 ವರ್ಷದೊಳಗೆ ಎಲ್ಲ ಹೆಣ್ಮಕ್ಳು ವೃತ್ತಿಮತಿ ಆಗ್ತಾರೆ. ಅವ್ರ ದೇಹದಲ್ಲಿ ಬೆಳವಣಿಗೆಗಳಾಗುತ್ತೆ. ಮಾನಸಿಕವಾಗಿ ಅಂದ್ರೆ ಬೇರೆಯವ್ರ ಮೇಲೆ ಆಕರ್ಷಣೆ ಹೊಂದೋದು, ಪ್ರೀತಿ, ದ್ವೇಷ, ಕೋಪ ಈ ತರ ಎಲ್ಲ ಬದಲಾವಣೆಗಳಾಗುತ್ತೆ. ಬುದ್ಧಿ ಸ್ವಲ್ಪ ಚೇಂಜ್ ಆಗೋದು, ಆ ರೀತಿ ಎಲ್ಲ ಆಗುತ್ತೆ. ಆಮೇಲೆ ಒಂದೊಂದು ಮನೆ ಕಡೆ ನಾವು ಫುಲ್ಲು ಒಂದೇ ತಟ್ಟೆ ಕೊಟ್ಟಿರ್ತಾರೆ. ನಮ್ಮನ್ನ ಮುಟ್ಟಿಸ್ಕೊಳ್ಳೋದು ಇಲ್ಲ. ಊಟನೂ ಜಾಸ್ತಿ ಕೊಡಲ್ಲ, ಯಾಕೆಂದ್ರೆ ಅಸಹ್ಯ ಪಟ್ಕೊಳ್ತಾರೆ. ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಒಂದು ವ್ಯಾಪಾರ ಮಾಡ್ತೀವಿ ಅಂತಂದರೆ ಅದರಿಂದ ನಾವು ಹುಡುಗಿರನ್ನೇ ಬಳಸ್ಕೋಬಾರ್ದು. ಯಾಕೆ ಆ ಥರ ಮಾಡಬೇಕು? ಹುಡುಗಿರನ್ನ ಯಾಕೆ ಬಳಸ್ಕೋಬೇಕು? ಅದೊಂಥರ ನನಗೆ ಏನಂತ ಅನಿಸುತ್ತೆ ಅಂತಂದರೆ ನಮ್ಮನ್ನ ಎಲ್ಲೋ ತಪ್ಪಾಗಿ ನಡ್ಸ್ಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ವೀಣಾ ಮ್ಯಾಮು ಕಿಶೋರಿ ಕ್ಲಬ್ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ. ಅವ್ರು ಹೇಳ್ಕೊಟ್ಟಿರೋದ್ರಲ್ಲಿ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿರೋದು ಅಂದರೆ ನಾವು ಹೆಣ್ಮಕ್ಳು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಹೆಚ್ಚಾಗಿ ಪುರುಷರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ಮುಂದಕ್ಕೆ ಓದಬೇಕು ಅಂತ ಆಸೆ ಇದ್ರು ನಮ್ಮ ಅಪ್ಪ ಅಮ್ಮಂದಿರು ಬಿಡಲ್ಲ ಅಂದರೆ ನಾವು ಅವ್ರದ್ದು ಅದು ಹೆಂಗೆ ಓಡಾಡಬೇಕು, ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಒಪ್ಪಿಸ್ಬೇಕು ಅವನ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರ ಕಂಡ್ರೆ ಏನೋ ಒಂಥರ ಧೈರ್ಯ, ಬ್ಯಾಕ್ ಬೋನ್ ಇದ್ದಂಗಿದ್ದಾರೆ ನನಗೆ. ಕಿಶೋರಿ ಕ್ಲಬ್ ಅಲ್ಲಿ ಇನ್ನೂ ಏನಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮ್ಗೆ? ಇನ್ನು ಇವಾಗಿರೋದು ಚೆನ್ನಾಗಿದೆ. ಹಾಗೆ ಮುಂದೆ ಹೆಣ್ಮಕ್ಳಿಗೆ ಇನ್ನೂ ಧೈರ್ಯ ತುಂಬ, ಹಾಗೆ ಇನ್ನೂ ಏನಾದರೂ ವಿಡಿಯೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಹೊಸ ಹೊಸ ವಿಚಾರಗಳನ್ನು ಹಾಕಬೇಕು. ಹುಡುಗಿರು ಯಾವ ಥರ ಮುಂದೆ ಸಕ್ಸಸ್ಫುಲ್ ಆಗೋಕ್ಕೆ ಯಾವ ಥರ ಇರಬೇಕು ಅನ್ನೋ ವೀಡಿಯೋಸ್ನೆಲ್ಲ ನಮ್ಗೆ ಇನ್ನೂ ತೋರಿಸ್ಬೇಕು ಅನ್ಸುತ್ತೆ. ನಿನ್ನ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರಿಗೆ ಏನು ಹೇಳಕ್ ಇಷ್ಟಪಡ್ತೀಯಾ? ಯಾವುದೇ ಕಾರಣಕ್ಕೂ ಯಾರು ಹೆದರ್ಕೋಬೇಡಿ. ಏನೇ ಆದರೂ ಕೂಡ ನಿಮ್ಮ ಟೀಚರ್ಸ್ ಇದ್ದಾರೆ, ಅವ್ರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆಲ್ಲ ನಿಮ್ಮ ವಿಷಯನ ಯಾರು ಬೆಸ್ಟ್ ಅಂತ ಇರ್ತಾರೆ ಅವ್ರಿಗೆ ಮಾತ್ರ ಶೇರ್ ಮಾಡಿಕೊಂಡು ಸೊಲ್ಯೂಷನ್ನ ಪಡ್ಕೊಳ್ಳಿ. ಇದು ನನ್ನ ವಾಯ್ಸ್, ಇದು ನನ್ನ ಚಾಯ್ಸ್. 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 ಶ್ರೀಜಾ ಅಕ್ಕ, ಮೊನ್ನೆ ನಮ್ಮ ಉಮಾದೇವಿ ಮೇಡಮ್ ಸಿಕ್ಕಿದ್ರು. ಅವರು ನನಗೆ ರಿಟೈರ್ಮೆಂಟ್ ಹತ್ರ ಬಂದಾಗ ಕಿಶೋರಿ ಕ್ಲಬ್ ಯೋಜನೆ ಬಂತು. ಅದೇ ಇನ್ನೂ ಸರ್ವಿಸ್ ಇದ್ದಾಗ ಬಂದಿದ್ರೆ ಎಷ್ಟು ಜನ ಕಿಶೋರಿಯರಿಗೆ ಅನುಕೂಲ ಆಗ್ತಿತ್ತು ಗೊತ್ತಾ ಅಂದ್ರು. ಹೌದಲ್ವಾ? ಅವ್ರು ಹೇಳ್ತಿರೋದೇನೋ ಕರೆಕ್ಟೇ ತಾನೇ. ನಾನ್ ಕಿಶೋರಿ ಇದ್ದಾಗ ನನ್ಗೆ ಈ ತರ ವೇದಿಕೆ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಎಷ್ಟೊಂದ್ ಸಾರಿ ಅನ್ಕೊಂಡಿದೀನಿ ಗೊತ್ತಾ. ಅಂತಿದ್ದಾರೆ ನೋಡು ನಮ್ ಶಿಕ್ಷಕಿಯರು. ಈ ಒಂದ್ ಯೋಚನೆ ಮನ್ಸಲ್ಲಿಟ್ಕೊಂಡೆ ಒಂದ್ ತಾಜಾ ಹೊಸ ಪದ ಹೇಳ್ಕೊಡ್ತೀನಿ ಬನ್ನಿ ಅಂತ ನಮ್ ಚಿನ್ಮಯಿ ಮೇಡಮ್ ಬಂದಿದ್ದಾರೆ. ಏನಪ್ಪಾ ಪದ ಅಂತ ಕೇಳೇ ಬಿಡೋಣ, ನಡೀರಿ ಮತ್ತೆ. ಈ ವಾರದ ಹೊಸ ಪದ ಕರತಲ ಮಲಕ. ಅಯ್ಯಯ್ಯೋ, ಇದೇನು ಮಲಕ ಚಿಲಕ ಅಂತಿದ್ದೀರಾ ಅಂತ ಗಾಬರಿ ಬಿದ್ರಾ? ಇದು ನಮ್ ಕನ್ನಡದೇ ಆದ ಸೂಪರ್ ಪದ. ಏನಪ್ಪ ಹಂಗಂದ್ರೆ ಅನ್ಕೋತಿದ್ರೆ ಅದನ್ನ ಹೇಳ್ಬಿಡ್ತೀನಿ. ಯಾವ್ದಾದ್ರೂ ಒಂದ್ ವಿಷಯನೇ ಆಗಿರ್ಬೋದು, ಕೌಶಲ್ಯ ಇಲ್ಲ ಸ್ಕಿಲ್ಲೇ ಆಗಿರ್ಬೋದು, ಅದನ್ನ ಅರ್ದು ಕುಡ್ದು ಇದರಲ್ಲಿ ನಂಗೆ ಗೊತ್ತಿಲ್ಲದ್ದೇ ಇಲ್ಲ ಅನ್ನೋ ಸ್ಥಿತಿ ಬಂದಾಗ, ಓಹೋ ಅವಳು ಸೈಕಲ್ ಓಡ್ಸೋದನ್ನ ಕರತಲ ಮಲಕ ಮಾಡ್ಕೊಂಡಿದ್ದಾಳೆ ಅನ್ನೋ ಅರ್ಥದಲ್ಲಿ ಬಳಸ್ಬೋದು ಗೊತ್ತಾ. ನೀವು ಯಾವ್ಯಾವ್ದನ್ನ ಕರತಲ ಮಲಕ ಮಾಡ್ಕೋತೀರೋ ಅಂತ ಕಾಯ್ತಾ ಇದ್ದೀನಿ ನಾನು.
ಹೋದ್ವಾರ ಅಂಗಡಿಗೆ ಹೋಗಿದ್ದಾಗ ನಮ್ ಕಿಶೋರಿ ಸಕಿನಾ ಬೇಗಂ ಸಿಕ್ಕಿದ್ಲು. ಹೌದಾ? ಏನ್ ಸಕಿನಾ ಮಠ ಮಧ್ಯಾಹ್ನ ಅಂಗಡಿಗೆ ಬಂದಿದ್ಯಾ ಅಂತ ಕೇಳಿದ್ಕೆ ಈ ಟೈಮಲ್ಲಿ ಅಷ್ಟೇ ನನ್ನ ಒಬ್ಳೇ ಕಳ್ಸೋದು ಅಂದ್ಲು. ಹೌದಲ್ಲ, ನಮ್ ದೀಪಿಕಾ ಮೇಡಮ್ ಎಲ್ಲೋ ನೋಡಿದ್ರಂತೆ ಸಂಜೆ 6 ಗಂಟೆಗೆ ಹೆಣ್ಮಕ್ಳನ್ನ ಮನೆಗೆ ಬನ್ನಿ ಅಂತ ಹೇಳೋ ಬದಲು ಗಂಡ್ಮಕ್ಳಿಗೆ ಹೇಳಿದ್ರೆ ಎಲ್ರಿಗೂ ನೆಮ್ಮದಿ ಅಂತ. ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು ನನ್ಗೆ. ಕರೆಕ್ಟು ಅಕ್ಕ, ಎಲ್ಲೋ ಗುಜು ಕೇಳಿಸ್ತಿಲ್ವಾ? ಎಲ್ಲೋ ಅಲ್ಲ, ಅಲ್ಲಿ ನೋಡು ನಿನ್ ಹಿಂದೆ ಕಿಶೋರಿಯರು ಬರ್ತಿದ್ದಾರೆ. ಅವರು ಏನ್ ಮಾತಾಡ್ತಾರೋ ಅಂತ ಕುತೂಹಲ ನಂಗೆ. ಬನ್ನಿ ತಗೊಳ್ಳಿ ಮೈಕೋ. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಉಷಾ ಅಂತ. ನಮ್ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ದೊಡ್ಡಕೋಲಂದಿ. ನಮ್ 9th ಸ್ಟ್ಯಾಂಡರ್ಡ್. ನನ್ನ ಹೆಸರು ಭವ್ಯ ಅಂತ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ 9th ಸ್ಟ್ಯಾಂಡರ್ಡ್. ಅನುಪಮ, ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ NN ತಾಂಡ ಕೊರಳಿ 9th ಸ್ಟ್ಯಾಂಡರ್ಡ್. ಸ್ನೇಹ ಮಿಸ್, ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ NN ತಾಂಡ ಕೊರಳಿ 9th ಸ್ಟ್ಯಾಂಡರ್ಡ್. ಈಗ ನಿಂಗೆ ಒಂದ್ ಪವರ್ ಇದೆ ಅಂತ ಅನ್ಕೋ. ಅದನ್ನ ಬಳಸಿ ನೀನು ಹೆಣ್ಮಕ್ಳಿಗೆ ಸೇಫ್ ಆಗಿರೋ ಒಂದ್ ಜಗತ್ತನ್ನ ಕಟ್ಬೋದಂತ ಅನ್ಕೋ. ಅವಾಗ ನೀನು ಏನೆಲ್ಲ ಮಾಡ್ತೀಯ? ಒಂದ್ ಕಮಿಟಿ ರೆಡಿ ಮಾಡ್ತೀನ್ರಿ. ಅದ್ರಲಿಂತ ಎಲ್ಲರಿಗ ಪ್ರೊಟೆಕ್ಷನ್ ಕೊಡ್ತೀನ್ರಿ. ಒಂದ್ ಕಡೆ ಸೇರ್ಸಿ ಅವ್ರಿಗೆ ಪರ್ಸನಲ್ ಡೆವಲಪ್ ಮಾಡ್ಕೊಳಕ್ ಹೆಲ್ಪ್ ಮಾಡ್ತೀನಿ. ಪೊಲೀಸ್ ಪ್ರೊಟೆಕ್ಷನ್ ಮಾಡಿಸ್ತೀನ್ರಿ. ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತೀನ್ರಿ. ಹುಡುಗರಿಗೆ ಆತರ ಮೈಂಡ್ ಸೆಟ್ ಬರ್ಬಾರ್ದು, ಆತರ ಮಾಡ್ಬಿಡ್ತೀನಿ ಮ್ಯಾಮ್. ಏನಂತಂದ್ರೆ ಎಲ್ಲಾರ ಮೈಂಡ್ ಅಲ್ಲೂ ಅನ್ಕೊಂಡ್ರ ಹಾಗೆ ಹೆಣ್ಮಕ್ಳು ಆಚೆ ಕಡೆ ಬರ್ಬಾರ್ದು, ಹಳೆ ಸಂಪ್ರದಾಯಗಳನ್ನ ತಗೊಂಡ್ ಬಂದ್ಬಿಟ್ಟಿದಾರೆ. ಇವಾಗ ಅಲ್ಲಿ ಮೈಂಡ್ ಅಲ್ಲಿ ತುಂಬ್ತಾ ಇದಾರೆ. ಹುಡುಗಿರು ಈಗ ಹೊರಗಡೆ ಬಂದು ಓಡಾಡೋದಕ್ಕೆ ಭಯ ಪಡ್ಬೇಕು ಅನ್ನೋ ತರ ಆಗಿದೆ ಮ್ಯಾಮ್. ಈಗ ಈ ಜಾಗಗಳು ಸೇಫ್ ಆಗ್ಬೇಕಂದ್ರೆ ಯಾರ್ಯಾರು ಏನ್ ಮಾಡ್ಬೇಕನ್ಸುತ್ತೆ ನಿಂಗೆ? ಫಸ್ಟ್ ನಾನ್ ಚಲೋ ಓದ್ಬೇಕ್ರಿ. ನನ್ ಪೇರೆಂಟ್ಸ್ ಲಿಂತ ಟೀಚರ್ಸ್ ಲಿಂತ ಎಲ್ಲಾರ ಕಡೆ ನಂಗ್ ಸಪೋರ್ಟ್ ಬೇಕ್ರಿ. ನಾನ್ ಕಾಲ್ ಮೇಲೆ ನಾನ್ ನಿಂತ್ಕೊಂಡ್ರೆ ಹಿಂಗೆಲ್ಲ ನಾನ್ ಮಾಡಿಸ್ಬೋದ್ರಿ. ಮ್ಯಾಮ್ ಅಂದ್ರೆ ಪೊಲೀಸರು ಒಂದ್ ಸ್ವಲ್ಪ ಆಕ್ಷನ್ ತಗೋಬೇಕು ಮ್ಯಾಮ್. ಹೆಣ್ಮಕ್ಳ ಸಲಕ್ ಸೆಲ್ಫ್ ಡಿಫೆನ್ಸ್ ಕಲ್ಸ್ಕೊಳಕ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ಬೋದ್ರಿ, ಮತ್ ಕರಾಟೆ ಕಲಿಸ್ಬೋದ್ರಿ. ಈ ತರ ಬದಲಾವಣೆ ಬರೋದ್ರಿಂದ ನಿನ್ ವಯಸ್ಸಿನ ಹುಡುಗಿರಿಗೆ ಉಪಯೋಗ ಆಗಿದೆ ಅಂತ ಅನ್ಸುತ್ತಾ? ಏನೆಲ್ಲ ಉಪಯೋಗ ಆಗಬಹುದು? ಅವರು ಈಗ ಹೈಸ್ಕೂಲ್ ಎಜುಕೇಶನ್ ಇರ್ತಾರಲ್ರಿ, ಅವ್ರ ಹೈಸ್ಕೂಲ್ ಮುಗಿಸ್ಬೇಡ ಕಾಲೇಜ್ ಕದು ಸ್ಟಡಿ ಹೋಗ್ಬೇಕಂದ್ರ ಬಿ ಧೈರ್ಯವಾಗಿರ್ತಾರ್ರಿ. ಸ್ಕೂಲ್ ಕದು ಹೋಗ್ಬೇಕಂದ್ರ ಬಿ ಧೈರ್ಯವಾಗಿ ಹೋಗಿ ಬರ್ಬೋದ್ರಿ. ಅವ್ರ ಸ್ಕೂಲಿಗೆ ಹೋಗಿ ಬರುಕ್ ಬಿ ಧೈರ್ಯ ಬರ್ತದ್ರಿ. ಅವ್ರ ಎಲ್ಲಿ ಹೋಲಕ್ ಬಿ ಧೈರ್ಯ ಇರ್ತದ್ರಿ. ಯಾವ ಫೀಲ್ಡ್ ಒಳಗ್ ಬಿ ಕೆಲ್ಸ ಮಾಡ್ಬೋದು, ಇದ್ರ ಬಿ ಇದು ಮಾಡ್ಬೋದ್ರಿ. ಈಗ ಎಲ್ಲ ಕಿಶೋರಿಯರಿಗೂ ನಮ್ಮ ಇವತ್ತಿನ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ ಇಷ್ಟ ಆಗಿರ್ಬೋದು ಅನ್ಕೊಳ್ತೀನಿ. ಮತ್ತೆ ನಿಮ್ಮ ಭೇಟಿ ಡಿಸೆಂಬರ್ ತಿಂಗಳಿನಲ್ಲಿ. ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸಿ ಹೊರಡ್ತೀವಿ, ಸರಿನಾ? ನಮಸ್ಕಾರ. ದಸರಾ ರಜೆ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ ಕಡೆಯಿಂದನು ಬಾಯ್. ನಾ ಬಂದೆ ಹೇ ಬಾರೆ